ನಿಮ್ಮ ಐಫೋನಿನ EMEI ನಂಬರನ್ನು ಹೇಗೆ ತಿಳ್ಕೊಳೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಯಾರಾದರೂ ಹೊಸ ನೋಡ್ತಾ ಇದ್ದರೆ ಈ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಐಫೋನಲ್ಲಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫಸ್ಟ್ ಪ್ರೊಫೈಲ್ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನೋಡಿ ನಿಮ್ಗೆ ಕಾಣ್ತಾ ಇರ್ಬೋದು, ನೀವು ಯಾವ ನೇಮನ್ನು ಫೀಡ್ ಮಾಡಿರ್ತೀರೋ ಆ ಒಂದು ನೇಮ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ಕ್ಲಿಕ್ ಮಾಡಿದ ತಕ್ಷಣ ಪರ್ಸ್ನಲ್ ಇನ್ಫಾರ್ಮೇಷನ್, ಸೈನ್ ಇನ್ ಆ್ಯಂಡ್ ಸೆಕ್ಯೂರಿಟಿ ಅಂತ ಇದೆ. ನಿಮಗೆ ಕಾಣ್ತಾ ಇರೋದು ಸೈನ್ ಇನ್ ಸೆಕ್ಯೂರಿಟಿ ಆಪ್ಷನ್ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಓಪನ್ ಆಗುತ್ತೆ. ನಿಮಗೆ ಕಾಣ್ತಾ ಇರೋದು ಇಲ್ಲಿ ನೀವೇನು ಮಾಡಬೇಕು ಅಂತಂದರೆ 2 ಫ್ಯಾಕ್ಟರ್ ಅಥೆಂಟಿಕೇಷನ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿಯಾಗಿ ಕ್ಲಿಕ್ ಮಾಡಿದ ತಕ್ಷಣ ಹರೀಶ್ ಟೆಕ್ ಇನ್ ಕನ್ನಡ ಅಂತ ಇದೆ. ಅಂದರೆ ನನ್ನ ನೇಮನ್ನು ಈ ರೀತಿಯಾಗಿ ಫೀಡ್ ಮಾಡಿದ್ದೀನಿ, ಅದಕ್ಕೆ ಹರೀಶ್ ಟೆಕ್ ಇನ್ ಕನ್ನಡ ಅಂತ ಇದೆ. ಸೊ ಜಿಮೇಲ್ ID ಕೂಡ ಅದೇ ರೀತಿಯಾಗಿ ಫೀಡ್ ಮಾಡಿರೋದ್ರಿಂದ ಹರೀಶ್ ಟೆಕ್ ಇನ್ ಕನ್ನಡ ಅಂತ ಬಂದಿದೆ. ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಿರ್ಬೋದು ಡಿವೈಸ್ ಇನ್ಫಾರ್ಮೇಷನ್, ಮಾಡೆಲ್ ನಂಬರು ಯಾವ ಮಾಡೆಲ್ ಅಂತ ಕೂಡ ತೋರಿಸ್ತಾ ಇದೆ, ಮತ್ತು ವರ್ಷನ್ ಯಾವುದಂತೂ ಕೂಡ ತೋರಿಸ್ತಾ ಇದೆ, iOS 18.5 ಅಂತ. ನೆಕ್ಸ್ಟ್ ಫೋನ್ ನಂಬರ್ ಕೂಡ ತೋರಿಸ್ತಾ ಇದೆ, ನಂದು ಸೀರಿಯಲ್ ನಂಬರ್ ಕೂಡ ತೋರಿಸ್ತಾ ಇದೆ. ಅಂದರೆ ಫೋನ್ ನಂಬರ್ ಯಾವ ನಂಬರಿಂದ ನಾವು ರಿಜಿಸ್ಟರ್ ಆಗಿರ್ತೀವೋ ಆ ನಂಬರ್ ಇಲ್ಲಿ ಸೇವ್ ಆಗಿರುತ್ತೆ. ಇಲ್ಲಿ ಕಾಣ್ತಿರೋದು IMEI ನಂಬರ್ ಕೂಡ ಇಲ್ಲಿ ಡಿಸ್ಪ್ಲೇ ಆಗಿದೆ. ಈ ಒಂದು ನಂಬರ್ ಇಲ್ಲಿ ಇರುತ್ತೆ, ನೀವು ನೋಟ್ ಮಾಡ್ಕೋಬೋದು ಇಲ್ಲಿ. ಈ ರೀತಿಯಾಗಿ ನಿಮ್ಮ ಐಫೋನಿನ EMEI ನಂಬರನ್ನು ತಿಳ್ಕೋಬೋದು. ಸೊ ಈ ಒಂದು ವಿಡಿಯೋ ನಿಮಗೆ ಖಂಡಿತ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಸೊ ಹೆಲ್ಪ್ಫುಲ್ ಆಗಿದ್ರೆ ಒಂದು ಲೈಕ್ ಮಾಡಿ, ಯಾರಾದರೂ ಹೊಸ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ. ಐಫೋನ್ ಯೂಸರ್ಸ್ ಇರ್ತಾರಲ್ಲ ಅವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ಇನ್ಫಾರ್ಮೇಷನ್, ಸೊ ಅಂದರೆ EMEI ನಂಬರನ್ನು ಹೇಗೆ ತಿಳ್ಕೊಳೋದು ಅಂತ ಸೊ ಅವರು ಕೂಡ ತಿಳ್ಕೊಳ್ಳಿ. ಸೊ ಯಾವುದಕ್ಕೂ ಎಮರ್ಜೆನ್ಸಿಗೆ ಬೇಕಾಗುತ್ತೆ. ಓಕೆ, ಸೊ ಐ ಹೋಪ್ಫುಲ್ ಈ ಒಂದು ವಿಡಿಯೋ ನಿಮಗೆ ಖಂಡಿತ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಸೊ ಹೆಲ್ಪ್ಫುಲ್ ಆಗಿದ್ರೆ ಒಂದು ಲೈಕ್ ಮಾಡಿ, ಯಾರಾದರೂ ಹೊಸ ನೋಡ್ತಾ ಇದ್ದಾರೆ ಈ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆ, ಟೇಕ್ ಕೇರ್. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ.